ಸ್ವಾತಂತ್ರ್ಯ ಅಂದ್ರೆ ಏನು? ಎಷ್ಟು ಡಿಪೆಂಡ್ ಆಗಿದೀವಲ್ವಾ ನಾವು. ನಮ್ಗೆ ಯಾರೋ ಟೀ ತಂದು ಕೊಡ್ಬೇಕು, ಇಲ್ಲಿ ಕಾಯ್ತೀವಿ, ಡಿಪೆಂಡ್. ಕರೆಕ್ಟ್. ಯಾರೋ ಬಾಗ್ಲು ಓಪನ್ ಮಾಡ್ಬೇಕು, ಡಿಪೆಂಡ್ ಆಗಿದ್ದೀವಿ. ಫ್ರೀಡಮ್ ಫ್ರಮ್ ಲೇಸಿನೆಸ್ ಇದೆಯಾ ನಮ್ಗೆ? ನಾವು ಆಕ್ಟಿವ್ ಇಲ್ವೇ ಇಲ್ಲ. ಫೋನಿನ ಜೈಲ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಲ್ವಾ? ಎಂತ ಡಿಪೆಂಡೆನ್ಸ್, ಸ್ಲೇವ್ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಹೊರಗೆ ಬರಕ್ ಆಗ್ತಾ ಇಲ್ಲ. ಫ್ರೀಡಮ್ ಫ್ರಮ್ ಗಾರ್ಬೇಜ್, ಇಲ್ಲಿದೆ ಗಾರ್ಬೇಜ್, ಇಷ್ಟು ಲೋಡ್ ಆಗೋಗಿದೆ. ಫ್ರೀಡಮ್ ಆಫ್ ಸ್ಪೀಚ್ ಅಂತೀವಲ್ಲ, ಇನ್ನೊಬ್ಬರನ್ನ ಹರ್ಟ್ ಮಾಡೋ ಫ್ರೀಡಮ್ ಅಲ್ಲ ಅದು. ನಾನ್ ಶಾಂತಿ ಮಂತ್ರ ಹೇಳ್ಕೊಡಕ್ ಹೊರಟಿಲ್ಲ, ಶಕ್ತಿ ಮಂತ್ರ ಹೇಳ್ಕೊಡಕ್ ಹೊರಟಿಲ್ಲ. ಬಿಕೋ ಅನ್ನೋ ಅಂತ ಬೂತ್ ಬಂಗ್ಲೆಗಳು ನಮಗೆ ಬೇಡ. ನಿರ್ಭಯವಾಗಿ ಸ್ವತಂತ್ರವಾಗಿ ಡಿಸಿಷನ್ಸ್ ಯಾವ್ದು ತಗೋತೀವಿ, ಎಷ್ಟು ತಗೋತೀವಿ, ದಟ್ ಈಸ್ ಇಂಡಿಪೆಂಡೆನ್ಸ್. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಬದುಕೋದಕ್ಕೆ ಒಂದು ರೀತಿ ನೀತಿ ಇದೆ, ಬದುಕೋದು ಒಂದು ಕಲೆ, ಹೀಗೆಲ್ಲ ಹೇಳಕ್ ಕೇಳಿದೀವಿ. ಬಟ್ ಹೇಗೆ ಬದುಕೋದು, ಬದುಕ್ತಾ ಅದನ್ನ ಹೇಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋದು, ಬದುಕನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇರೋದೆ ಫೋರಮ್, ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಬಟ್ ಈ ಬದುಕೋದು ಅಂತ ಬಂದಾಗ ಒಂದು ವಿಚಾರ ಬರುತ್ತೆ, ಸ್ವತಂತ್ರವಾಗಿ ಬದುಕಬೇಕಪ್ಪ ನಾನು ಅಂತ. ಓ ಎಸ್, ಸ್ವತಂತ್ರ ಅಂದಮೇಲೆ ನೆನಪಾಯ್ತು, ನಾವು 70-90 ವರ್ಷಗಳ ಸ್ವತಂತ್ರವನ್ನ ಅನುಭವಿಸ್ತಾ ಇದ್ದೀವಿ, ಸ್ವಚ್ಛಂದವಾಗಿ ಬದುಕ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದಷ್ಟು ಮಾತಾಡೋಣ ವಿತ್ ಯೋಗಾತ್ಮ ಶ್ರೀಹರಿ ಅವರು. ನಮಸ್ಕಾರ. ನಮಸ್ತೆ. ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಧನ್ಯವಾದಗಳು. ನಗ್ಬೇಕಾ ಅಳ್ಬೇಕಾ ಗೊತ್ತಿಲ್ಲ, ಇದೇ ಪ್ರಶ್ನೆ ನನಗೂ ಇದೆ, ಬೇರೆ ತರ. ಸ್ವತಂತ್ರ ಇದೆಯಾ ಇಲ್ವಾ ಅಂತ ಸಾಮಾನ್ಯವಾಗಿ ಮಾತಾಡೋದು ಕೇಳಿದೀವಲ್ವಾ, ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು ನಮಗ್ ಸ್ವಾತಂತ್ರ್ಯ ಇಲ್ಲ, ಮಧ್ಯರಾತ್ರಿ ಓಡಾಡಕ್ಕಾಗತ್ತಾ, ಎಲ್ಲಿದೆ ಸ್ವಾತಂತ್ರ್ಯ, ಅಥವಾ ಏನ್ ಬೇಕಂದ್ರೆ ಮಾತಾಡಕ್ಕಿಲ್ಲ, ಏನ್ ಅನ್ಸ್ತೋ ಅದನ್ನ ಮಾಡೋ ಹಾಗಿಲ್ಲ, ಎಲ್ಲಿದೆ ಸ್ವಾತಂತ್ರ್ಯ ಅಂತ. ಸೊ ಸ್ವಾತಂತ್ರ್ಯ ಅಂದ್ರೆ ಏನು? ಫ್ರೀಡಮ್ ಅಲ್ವಾ? ಫ್ರೀಡಮ್ ಟ್ರಾನ್ಸ್ಲೇಷನ್ ಫ್ರಮ್ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಡಿಪೆಂಡೆನ್ಸಿ. ಓಕೆ. ಫ್ರೀಡಮ್ ಫ್ರಮ್ ಡಿಪೆಂಡೆನ್ಸಿ ಈಸ್ ಕಾಲ್ಡ್ ಇಂಡಿಪೆಂಡೆನ್ಸಿ. ಈಗ ಚರ್ಚೆ ಮಾಡ್ಕೊಳ್ಳಿ, ಎಷ್ಟು ವಿಷಯದಲ್ಲಿ ಎಷ್ಟು ಸಲ ನಾವು ಡಿಪೆಂಡ್ ಆಗ್ತೀವಿ ಒಂದು ದಿನದಲ್ಲಿ ಅಂತ. ಯಾರ್ಯಾರ ಮೇಲೆ ಎಷ್ಟು ಡಿಪೆಂಡೆನ್ಸಿ? ಮಕ್ಕಳು ಅಪ್ಪ ಅಮ್ಮನ ಮೇಲೆ ಡಿಪೆಂಡು, ಅಪ್ಪ ಅಮ್ಮ ಮಕ್ಕಳ ಮೇಲೆ ಡಿಪೆಂಡು, ಇನ್ನೊಬ್ಬರ ಮೇಲೆ ಡಿಪೆಂಡು. ಒಂದೊಂದೇ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊ ಬರೋಣ, ಇಂಡಿಪೆಂಡೆನ್ಸಿ ಬರ್ತದೆ. ಎಷ್ಟು ಡಿಪೆಂಡ್ ಆಗಿದೀವಲ್ವಾ ನಾವು. ನಮ್ಗೆ ಯಾರೋ ಟೀ ತಂದು ಕೊಡ್ಬೇಕು, ಇಲ್ಲಿ ಕಾಯ್ತೀವಿ, ಡಿಪೆಂಡ್. ಕರೆಕ್ಟ್. ಯಾರೋ ಬಾಗ್ಲು ಓಪನ್ ಮಾಡ್ಬೇಕು, ಡಿಪೆಂಡ್ ಆಗಿದ್ದೀವಿ. ಯಾರೋ ಒಂದೊಂದು ಸಣ್ಣ ಸಣ್ಣ ಕೆಲಸಗಳು ಮಾಡ್ಬೇಕು, ಡಿಪೆಂಡ್ ಆಗ್ಬಿಟ್ಟಿದ್ದೀವಿ. ಅಡಿಗೆಯವ್ರು ಬರ್ಲಿಲ್ಲ, ಒದ್ದಾಡೋಗ್ಬಿಡ್ತೀವಿ, ಡಿಪೆಂಡ್ ಆಗಿರ್ತೀವಿ. ಮನೆ ಕೆಲ್ಸದವ್ರು ಬಂದಿಲ್ಲ, ಒದ್ದಾಡ್ತೀವಿ, ಡಿಪೆಂಡ್ ಆಗೋಗಿದ್ದೀವಿ. ಈಗ ಲಿಸ್ಟ್ ಹಾಕೋತಾ ಹೋಗ್ಬೋದು, ಎಷ್ಟು ಡಿಪೆಂಡೆನ್ಸಿ ಇದೆಯಪ್ಪ ನಮ್ಗೆ ಅಂತ. ಇಂಡಿಪೆಂಡೆನ್ಸಿ ಸರ್ಕಾರ ಕೊಡೋದಲ್ಲ, ನಾವು ತಗೊಳ್ಳೋದು. ಯಾವುದರಿಂದ? ನಮ್ಮದೇ ವೀಕ್ನೆಸ್ಗಳಿಂದ ಡಿಪೆಂಡೆನ್ಸಿ ತೆಗೆಯೋದು. ಆರೋಗ್ಯವಾಗಿದ್ದೀವಾ? ಇಲ್ಲ. ಫ್ರೀಡಮ್ ಫ್ರಮ್ ಡಿಸೀಸಸ್ ಇದೆಯಾ? ಕ್ಲಿನಿಕ್ಗಳು, ಹಾಸ್ಪಿಟಲ್ ಹೋಗ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲ. ಸೊ ವಿ ಆರ್ ನಾಟ್, ನಮಗೆ ಫ್ರೀಡಮೇ ಇಲ್ಲ ಅಲ್ಲಿ. ನನಗೆ ಏನು ಬೇಕು ಅದನ್ನ ತಿನ್ನೋ ರೈಟ್ ನನಗಿಲ್ಲ, ಇದಿಲ್ಲ, ಇಂಡಿಪೆಂಡೆನ್ಸಿ ಇಲ್ಲ ನನಗೆ. ನನಗೆ ಹೇಗೆ ಬದುಕಬೇಕು ಇಂಡಿಪೆಂಡೆನ್ಸಿ ಇಲ್ಲ. ನಂಗೇನೋ ತಲೆನೋವು ಬಂತು, ಮನೆಯವ್ರು ಗಲಾಟೆ ಮಾಡ್ತಾರೆ, ಹೋಗಿ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ. ತಲೆನೋವಿಗೆ ಜ್ವರ ಬಂತು, ಹಾಸ್ಪಿಟ್ಲ್ಗೆ ಹೋಗೋಣ, ಅವ್ರೇನೋ ಬರ್ಕೊಡ್ತಾರೆ, ಅದನ್ನೇ ತಗೋಬೇಕು ನಾನು. ಇಂಡಿಪೆಂಡೆನ್ಸಿ ಇದೆಯಾ? ಸೊ ಫ್ರೀಡಮ್ ಫ್ರಮ್ ಡಿಸೀಸಸ್ ಈಸ್ ಕಾಲ್ಡ್ ಇಂಡಿಪೆಂಡೆನ್ಸಿ. ಒಂದು ವಿಷಯದಲ್ಲಿ ಫ್ರೀಡಮ್ ಫ್ರಮ್ ಲೇಸಿನೆಸ್ ಇದೆಯಾ ನಮ್ಗೆ? ನಾವು ಅಲರ್ಟ್ ಇದೀವಾ? ಆಕ್ಟಿವ್ ಇದೀವಾ? ಎಲ್ಲರೂ, ಎನಿಬಡಿ ಇನ್ ದಿಸ್ ವರ್ಲ್ಡ್, ನಾಟ್ ನೆಸರ್ಲಿ ಇಂಡಿಯಾ. ನಾವು ಆಕ್ಟಿವ್ ಇಲ್ವೇ ಇಲ್ಲ. ಫೋನಿನ ಜೈಲ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಲ್ವಾ? ಒಳಗೆ ಹೇಳ್ತಾ ಇದೆ, ಆಫೀಸ್ ಕರೀತಾ ಇದೆ ಬಾ ಅಂತ, ಫೋನಿಂದ ಕಣ್ ತೆಗಿಯಕ್ಕಾಗ್ತಾ ಇಲ್ಲ ನಮ್ಗೆ. ಡಿಪೆಂಡೆಂಟ್. ಎಂತ ಡಿಪೆಂಡೆನ್ಸ್, ಸ್ಲೇವ್ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಹೊರಗೆ ಬರಕ್ ಆಗ್ತಾ ಇಲ್ಲ ಅಲ್ವಾ? ಸೊ ವಿ ಹ್ಯಾವ್ ಸೋ ಮಚ್ ಆಫ್ ಡಿಪೆಂಡೆನ್ಸೀಸ್. ಒಂದೊಂದೇ ಹುಡ್ಕೊಂಡು ಬಂತಂದ್ರೆ ಆ ಡಿಪೆಂಡೆನ್ಸಿಗಳನ್ನ ತೆಗೆದ್ರೆ ವಿ ಆರ್ ಇಂಡಿಪೆಂಡೆಂಟ್. ಇವಾಗ ನಿಮ್ಮ ಹತ್ರ ಯಾಕೆ ಈ ವಿಚಾರಗಳನ್ನ ಕೇಳ್ತಾ ಇರೋದು ಅಂದ್ರೆ,
ಅಫ್ಕೋರ್ಸ್ ಯೋಗಾತ್ಮ ನೋಸ್ ದ ಸೊಲ್ಯೂಷನ್, ಹಿ ಕ್ಯಾನ್ ಗೈಡ್ ಅಸ್ ಅಂತ. ಬಟ್ ವೆನ್ ಡಿಡ್ YS, ದಟ್ ಈಸ್ ಯೋಗಾತ್ಮ ಶ್ರೀಹರಿ, ರಿಯಲೈಸ್ಡ್ ಆರ್ ಫೆಲ್ಟ್ ಲಿಬರೇಟೆಡ್? ಎವ್ರಿ ಡೇ ನನಗೆ ನಾನು ಕಣ್ಮುಚ್ಚಿ ಕೂತಾಗ ನಾನು ಇಷ್ಟು ವಿಷಯದಲ್ಲಿ ಡಿಪೆಂಡ್ ಆಗಿದ್ದೀನಿ ಅಂದ್ರೆ ಒಂದೊಂದೇ ವಿಷಯ ಬಿಡಿಸ್ಕೊತಾ ಇದ್ದೀನಿ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ, ಕೊಂಡಿಗಳು ಬಿಡಿಸ್ಕೊಂಡ್ರೆ ಆಯ್ತಲ್ಲ. ಅದನ್ನೇ ನಾನು ಅವತ್ತಿಂದನೂ ಹೇಳ್ತಾ ಬಂದಿರೋದು. ಈ ಇಂಡಿಪೆಂಡೆನ್ಸ್ ಡೇ ಒಂದಿನದಲ್ಲ ಇದು. ಎವ್ರಿ ಮೂಮೆಂಟ್ ವಿ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ಈಗ ನಾವು ಪರ್ಸನಲಿ ಇಂಡಿಪೆಂಡೆಂಟ್ ಆಗೋದಕ್ಕೂ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೂ ಹೇಗೆ ಕೋರಿಲೇಟ್ ಮಾಡ್ತೀರಾ? ದೇಶ ಸಿಕ್ಕಾಕೊಂಡಿದ್ದಂಗೆ ಹಿಸ್ಟ್ರಿ ಏನ್ ಹೇಳ್ತಾ ಇದೆ? ನಮ್ಮ ಲೆಥಾರ್ಜಿಯಿಂದ ಅಲ್ವಾ ನಾವು ಸಿಕ್ಕಾಕೊಂಡಿದ್ದು, ನಮ್ ಲೇಸಿನೆಸ್ ಇಂದ ಅಲ್ವಾ ನಾವು ಸಿಕ್ಕಾಕೊಂಡಿದ್ದು, ನಮ್ಮದೇ ಒಳಗಡೆ ಒಂದಷ್ಟು ಕೊಂಕುಗಳು ಮಾಡಿದ್ರಿಂದ ಅಲ್ವಾ ನಾವು ಸಿಕ್ಕಾಕೊಂಡಿದ್ದು. ನಮ್ಮ ಜನನೇ ಹೋಗಿ ಬ್ರಿಟಿಷರ್ ಬೋಟ್ ನೆಕ್ಕದ್ರಲ್ಲ, ಅದಕ್ಕೆ ಅಲ್ವಾ ನಾವು ಸಿಕ್ಕಾಕೊಂಡಿದ್ದು. ಇಲ್ದಿರ ನಾವೆಲ್ಲಿ ಸಿಕ್ಕಾಕೋತಾ ಇದ್ವಿ? ಆ ಸ್ವಾಭಿಮಾನ, ಡಿಪೆಂಡೆನ್ಸಿ ಬಂದ್ಬಿಡ್ತು. ನಮ್ಮ ಮನೆಯ ಯಾರೋ ಒಬ್ರು ಸದಸ್ಯರು ಬೈದ್ರು, ನಾವು ಪಕ್ಕದ ಮನೆಗೆ ಹೋಗ್ಬಿಟ್ಟು ಸಲಾ ಮಾಡಿದ್ವಿ. ಅಲ್ಲಿ ಪಕ್ಕದ ಮನೆಯವ್ರು ನಮ್ಮ ಓನರ್ಶಿಪ್ ಎತ್ಕೊಂಡ್ಬಿಟ್ರು, ನಮ್ಮ ಮನೆಯ ಓನರ್ಶಿಪ್ ಎತ್ಕೊಂಡ್ಬಿಟ್ರು. ಅಲ್ಲಿ ಡಿಪೆಂಡೆನ್ಸಿ ಸ್ಟಾರ್ಟ್ ಆಗೋಯ್ತು, ಶುರು ಆಗೋಯ್ತು. ನಮ್ಮ ಮನೆಯವ್ರ ಜೊತೆ ಹೊಂದ್ಕೊಳಕ್ಕಾಗಲಿಲ್ಲ, ನಾವು ಬ್ರಿಟಿಷ್ ಅವ್ರ ಜೊತೆ ಹೊಂದ್ಕೊಳಕ್ ಹೋದ್ವಿ. ಅಲೆಕ್ಸಾಂಡರ್ ಬಂದ, ಅವಾಗ ಪೌರಸ್ಸು ಪುರೂರವ ಅಂತ ಇದ್ದ ಅವನು, ಮತ್ತೆ ಇನ್ನೊಬ್ಬ ಅಂಬಿ ರಾಜ, ಅಂಬಿ ಕುಮಾರ ಬಂದು ಇವನ ಹತ್ರ ಅಲೆಕ್ಸಾಂಡರ್ ಹತ್ರ ಹೋಗಿ ಕೇಳ್ಕೊತಾನೆ. ಏನಂತಂದ್ರೆ, ನನಗೆ ಒಳಗಡೆ ಒಂದ್ ಸ್ವಲ್ಪ ಸಮಸ್ಯೆ ಇದೆ, ನೀ ಬಂದ್ ಬಗೆಹರಿಸ್ಕೊಡು ಅಂತ ಕೇಳ್ಕೊತಾನೆ. ಅವನೇ ಓಪನ್ ಮಾಡಿಕೊಡ್ತಾನೆ ಇಂಡಿಯಾ ಗೇಟ್ ಅನ್ನ. ಇಂಡಿಯಾ ಒಳಗ್ ಬಂದ ಅಲೆಕ್ಸಾಂಡರ್. ಯಾತಕ್ಕೆ? ಆ ಇಂಡಿಪೆಂಡೆನ್ಸಿ ಕಳ್ಕೊಂಡಿದ್ದೆ ಅಲ್ಲಿಂದ. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಅಲ್ಲಿ ಆಗಿದ್ದಲ್ಲ. ಇಟ್ ಹ್ಯಾಪನ್ ಡ್ಯೂರಿಂಗ್ ಮಗಧಾಸ್ ಟೈಮ್, 230 BC ನಲ್ಲಿ ಆಗಿತ್ತದು. ಇಂಡಿಪೆಂಡೆನ್ಸಿ ಬರ್ಲೇ ಇಲ್ಲ. ಸೊ ಫೈಟ್ ಫಾರ್ ಇಂಡಿಪೆಂಡೆನ್ಸಿ, ಡಿಪೆಂಡೆನ್ಸಿ ಇರ್ತಾನೆ ಇರುತ್ತೆ, ಫೈಟ್ ಫಾರ್ ಇಂಡಿಪೆಂಡೆನ್ಸಿ ಬರ್ತಾನೆ ಇರಬೇಕು. ಇದು ನಿರಂತರ. ಇದು ಪ್ರತಿನಿತ್ಯ ಯೋಚನೆ ಮಾಡ್ಬೇಕು, ನಾನು ಯಾರ ವಿಷಯದಲ್ಲಿ, ಯಾವ ವಿಷಯದಲ್ಲಿ ಎಷ್ಟು ಡಿಪೆಂಡ್ ಆಗಿದ್ದೀನಿ ಅಂತ. ಆ ಡಿಪೆಂಡೆನ್ಸಿ ಕಡಿಮೆ ಮಾಡ್ಬೋದಾ? ದಿಸ್ ಈಸ್ ಅ ಫೈಟ್. ಫೈಟ್ ಫಾರ್ ವಾಟ್? ಫ್ರೀಡಮ್ ಫ್ರಮ್ ಗಾರ್ಬೇಜ್. ಇಲ್ಲಿದೆ ಗಾರ್ಬೇಜ್, ಇಷ್ಟು ಲೋಡ್ ಆಗೋಗಿದೆ. ಯಾರೋ ಬಂದು ಕ್ಲೀನ್ ಮಾಡ್ತಾರೆ ಅಂತ ಕಾಯ್ತಾ ಇದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಕಾಯ್ತಾ ಇದೀವಿ, ದೇವ್ರೇ ನನ್ನ ಕಾಪಾಡಪ್ಪ ನೀವು ಅಂತ ಕಾಯ್ತಾ ಇದೀವಿ. ದೇವರು ಕಾಪಾಡ್ಬೇಕಾ? ಎಲ್ಲಾ ಕೊಟ್ಟು ನಮ್ಮನ್ನ ನಾವು ಕಾಪಾಡ್ಕೋಬೇಕಾ? ದೇವ್ರು ಕೊಟ್ಟು ಆಗ್ಬಿಟ್ಟಿದೆ. ಎಲ್ಲ ಸಾಫ್ಟ್ವೇರು ಆಗಿದೆ, ಹಾರ್ಡ್ವೇರು ಆಗಿದೆ. ಮತ್ತು ಕೇಳ್ಕೊತಾ ಇದೀವಿ ಅಲ್ಲೇನೆ. ಮಿರಾಕಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಲೈಫಲ್ಲಿ ಮಿರಾಕಲ್ಸ್ ಆಗಲ್ಲ. ಲೈಫಲ್ಲಿ ಆಗೋದೇ ಶ್ರಮಕ್ಕೆ. ಏನ್ ಶ್ರಮ ಪಟ್ಟಿದೀವಿ ಅದಕ್ಕೆ ಫಲ ಸಿಗುತ್ತೆ. ಕೆಲವು ಸಲ ಶ್ರಮಕ್ಕಿಂತ ಜಾಸ್ತಿ ಸಿಗುತ್ತೆ. 100 ರೂಪಾಯಿ ಖರ್ಚು ಮಾಡಿದೀವಿ, 100 ರೂಪಾಯಿ ಎಫರ್ಟ್ ಹಾಕಿದೀವಿ, 120, 150 ರೂಪಾಯಿ ಸಿಗ್ಬೋದು. 100 ರೂಪಾಯಿ ಎಫರ್ಟ್ ಹಾಕಿದೀವಿ, 100 ರೂಪಾಯಿ ಸಿಗ್ಬೋದು. 100 ರೂಪಾಯಿ ಹಾಕಿದೀವಿ, 50 ರೂಪಾಯಿ ಸಿಗ್ಬೋದು. ಶ್ರಮ ಉಂಟು, ಬಿಟ್ಟಿ ಯಾರು ತಂದ್ಕೊಡಲ್ಲ. ಹಂಗೆ ಬಿಟ್ಟಿ ತಂದ್ಕೊಟ್ರೆ ಅದು ಭಿಕ್ಷೆ. ಅದು ಭಿಕ್ಷೆ ತಗೋಬಾರ್ದು. ನಾವು ಸ್ವಾಭಿಮಾನ ಇರ್ಬೇಕು. ಆ ಸುತ್ತಮುತ್ತ ಇರೋರ್ಗೂ ಅನ್ನಿಸ್ಬೇಕು, ನಾವ್ ಯಾರು ಕೇಳ್ಕೋಬಾರ್ದು, ನಾವ್ ಯಾರು ಡಿಪೆಂಡ್ ಆಗ್ಬಾರ್ದು. ಹಂಗ ಅನ್ನಿಸಿದ್ರೆ ಆ ಸಮಾಜ ಇದೆಯಲ್ಲ ಅದು ಎದ್ದೇಳುತ್ತೆ. ಇಡೀ ಸಮಾಜ ಎದ್ದೇಳ್ಬೇಕು. ಹೆಂಗೆ ಎದ್ದೇಳ್ಬೇಕು? ಒಂದು ಆರ್ಗನೈಸೇಷನ್ ಬೆಳೆಯೋದು ಯಾವಾಗ? ಒಂದು ಸಮಾಜ ಬೆಳೆಯೋದು ಯಾವಾಗ? ಒಂದು ದೇಶ ಬೆಳೆಯೋದು ಯಾವಾಗ? ಕೇಳ್ಕೊಂಡಿದ್ರೆ ಬೆಳೆಯಲ್ಲ. ಒಬ್ಬೊಬ್ಬರಲ್ಲೂ ಕಿಲ್ಲಿಂಗ್ ಸ್ಪಿರಿಟ್ ಇರ್ಬೇಕು. ಒಬ್ಬೊಬ್ಬರಲ್ಲೂ ನಾನ್ ದುಡಿದ್ 100 ಜನ ಸಾಕ್ತೀನಿ ಅನ್ನೋ ಸ್ಪಿರಿಟ್ ಇರ್ಬೇಕು. ಅವಾಗ ಸಮಾಜ ಎದ್ದೇಳುತ್ತೆ. ಅದು ಬರೋಕ್ಕೆ ತುಂಬಾ ಲೇಸಿನೆಸ್ ಇಂದ ಫ್ರೀಡಮ್ ಬೇಕು, ಅಜ್ಞಾನದಿಂದ ಫ್ರೀಡಮ್ ಬೇಕು, ತಪ್ಪು ಕಲ್ಪನೆಗಳಿಂದ ಫ್ರೀಡಮ್ ಬೇಕು, ನೆಗೆಟಿವ್ನೆಸ್ ಇಂದ ಫ್ರೀಡಮ್ ಬೇಕು. ನಾವು ಪಾಸಿಟಿವ್ ಮಾತಾಡ್ಬೇಕು. ಹಾಗೆ ತುಂಬಾ ವಿಷಯಗಳ ಫ್ರೀಡಮ್ ಗೋಚಲಾಗ್ಬಿಟ್ಟಿದೆ. ಕ್ಲಾರಿಟಿ ಫ್ರೀಡಮ್ ಬೇಕು. ನಮ್ಗೆ ಕೇಳಿಸ್ಕೊಳ್ಳೋದು, ಹೇಳೋದು, ಎಲ್ಲದರಲ್ಲೂ ಫ್ರೀಡಮ್ ಬೇಕು. ಫ್ರೀಡಮ್ ಆಫ್ ಸ್ಪೀಚ್ ಅಂತೀವಲ್ಲ, ಇನ್ನೊಬ್ಬರನ್ನ ಹರ್ಟ್ ಮಾಡೋ ಫ್ರೀಡಮ್ ಅಲ್ಲ ಅದು. ಫ್ರೀಡಮ್ ಫ್ರಮ್ ಸ್ಪೀಚ್ ಇದೆ, ನಾನು ಪ್ರಶ್ನವನೇ. ಫ್ರೀಡಮ್ ಫ್ರಮ್ ಸ್ಪೀಚ್ ಇದೆ, ಆದ್ರೆ ಒಂದ್ ದೇಶ ಬಂತಂದಾಗ ನನ್ನ ಫ್ರೀಡಮ್ ಕುಗ್ಗಬೇಕು, ಚಿಕ್ಕದಾಗ್ಬೇಕು. ನ್ಯಾಯ ನಡೀತಾ ಇದ್ರೆ ಓಕೆ ಹೇಳಿ. ದೇಶವನ್ನ ಕುಗ್ಸುವಂತಹ ನಮಗೆ ಫ್ರೀಡಮ್ ಬೇಡ. ದೇಶದ ಇಮೇಜಿನ ಕುಗ್ಸುವಂತ ಯಾವ ಫ್ರೀಡಮು ಬೇಡ. ಟ್ಯಾಕ್ಸ್ ಕಟ್ಟೋನ್ಗೆ ಅನ್ಸುತ್ತೆ ನಾನ್ ಸರ್ಕಾರನ ಸಾಕ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಇಲ್ಲ, ಸರ್ಕಾರ ಇರೋದ್ರಿಂದ ನಾವೆಲ್ಲ ಬದುಕಿದ್ದೀವಿ. ಸರ್ಕಾರ ಯಾರದೇ ಆಗಿರ್ಲಿ,
ಯಾವುದೇ ಪಾರ್ಟಿಯ ಸರ್ಕಾರ ಆಗಿರ್ಲಿ ಅದೊಂದಿದೆ, ಎಲ್ಲೋ ಒಂದು ಗೈಡಿಂಗ್ ಫ್ಯಾಕ್ಟರ್ ಆಗಿ ನಿಂತಿದೆ. ಅದರಲ್ಲಿ ಕೆಲವು ಮ್ಯಾಕ್ರೋ ಲೆವೆಲ್ ಅಲ್ಲಿ ಅನುಕೂಲಗಳಾಗುತ್ತೆ, ಕೆಲವು ಮೈಕ್ರೋ ಲೆವೆಲ್ ಅಲ್ಲಿ ಅನುಕೂಲ ಆಗುತ್ತೆ. ಅದೇ ಫ್ರೀಡಮ್ ನಮಗೆ ಇಂಡಿವಿಜುವಲಿ ಬೇಕು. ಫ್ರೀಡಮ್ ಫ್ರಮ್ ಡಿಸೀಸ್, ಫ್ರೀಡಮ್ ಫ್ರಮ್ ಗಾರ್ಬೇಜ್, ಫ್ರೀಡಮ್ ಫ್ರಮ್ ನಾನ್ ಕ್ಲಾರಿಟಿ, ಫ್ರೀಡಮ್ ಫ್ರಮ್ ಲೆಥಾರ್ಜಿ, ಫ್ರೀಡಮ್ ಫ್ರಮ್ ಲೇಸಿನೆಸ್, ಹೀಗೆ ಒಂದೊಂದೇ ಫ್ರೀಡಮ್ ಫ್ರಮ್ ಡಿಪೆಂಡೆನ್ಸಿ. ಇದೆಲ್ಲ ಸೇರಿದ್ರೆ ವಿ ಆರ್ ಇಂಡಿಪೆಂಡೆಂಟ್. ಇದೆಲ್ಲ ಅನಲೈಸ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಏನೇಂದ್ರಿಂದ ಫ್ರೀಡಮ್ ಬೇಕೋ ಅದು ಯಾವ್ದ್ರಲ್ಲೂ ಫ್ರೀಡಮ್ ಇಲ್ಲ, ತಂದ್ಕೊಳ್ತಾ ಇಲ್ಲ ಅಂತಾನೆ ಎಲ್ಲ ಟಿಕ್ ಮಾರ್ಕ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ವೆನ್ ಯು ಸೇ ದಿಸ್, ಪ್ರಾಬ್ಲಿ ನಮ್ಮ ಆಡಿಯನ್ಸ್ ಕೂಡ ಇದನ್ನ ಅನ್ಕೊಳ್ತಿರಬಹುದು ಅಂತ ನಾನು ಕೇಳ್ತೀನಿ. ಇಷ್ಟು ಕ್ಲಾರಿಟಿ, ಇಷ್ಟು ಒಂಥರ ಡಿಸೆಸಿವ್ನೆಸ್ ನಿಮಗೆ, ಆ್ಯಂಡ್ ಈ ಫ್ರೀಡಮ್ ಅನ್ನುವ ಪದದ ಬಗ್ಗೆ ಒಂದು ಡಿಫ್ರೆಂಟ್ ಡೆಫಿನಿಷನ್ ನೀವು ಕೊಡ್ತಾ ಇದ್ದೀರಲ್ಲ, ಈ ಅಪ್ರೋಚ್ ಬರೋದಕ್ಕೆ ನಿಮಗೆ ಇನ್ಸ್ಪಿರೇಷನ್ ಏನು? ಪ್ರತಿನಿತ್ಯ ನೀವುಗಳೆಲ್ಲ ಇನ್ಸ್ಪಿರೇಷನ್. ಅದು ಬೇರೆ. ಇವಾಗ ಒಂದು ಮನೇಲಿ ಯಾರೋ ಒಬ್ರು ಫ್ರೀಡಮ್ ಫೈಟರ್ ಇದ್ರು, ಅಥವಾ ಈ ತರ ಯೋಚನೆ ಮಾಡೋರಿದ್ರು, DNA ಬಂತು, ಓಕೆ, ಅಥವಾ ನಾನು ಅದೇ ವಾತಾವರಣದಲ್ಲಿ ಬೆಳೆದೆ, ಫೈನ್, ಅಥವಾ ನನ್ನನ್ನು ನಾನು ಆ ಥರ ಮೌಲ್ಡ್ ಮಾಡ್ಕೊಂಡೆ ಅಬ್ಸರ್ವ್ ಮಾಡಿ ಅನ್ನೋದು. ವೇರ್ ಡು ಯು ಬಿಲಾಂಗ್ ಅಮಾಂಗ್ ದೀಸ್? ನನ್ನ ತಾತ, ನಮ್ಮಪ್ಪ, ದೇ ಆರ್ ಮೈ ಗೈಡ್. ನನಗೆ ಈ ಥಾಟ್ ಪ್ರೊಸೆಸ್ ಎಲ್ಲ ಹೇಳ್ಕೊಟ್ಟಿದ್ದೆ ಅವ್ರು. ದೊಡ್ಡ ಥಾಟ್ ಪ್ರೊಸೆಸ್ ಬೇಕು ಅಂತ ಹೇಳ್ಕೊಟ್ಟಿದ್ದು ಎಂಡಮೂರಿ ವೀರೇಂದ್ರನಾಥ್. ಅವ್ರ ಪುಸ್ತಕಗಳು ತುಂಬಾ ಓದ್ತಾ ಇದ್ದೆ, ಮಲ್ಟಿಪಲ್ ಟೈಮ್ಸ್ ಓದ್ತಾ ಇದ್ದೆ. ಲಾಜಿಕ್ ಇರೋದು, ಡಿಸಿಸಿವ್ನೆಸ್ ಇರೋದು. ಅವ್ರು ಹೇಳ್ತಾ ಇದ್ದ ಪ್ರತಿಯೊಂದು ಕಡಕ್ ಹೇಳ್ತಾ ಇದ್ರು. ಒಂದ್ ರೀತಿಯಲ್ಲಿ ಅವ್ರು ನಿಮಗೆ ದ್ರೋಣರ? ಖಂಡಿತ. ಅದೇ ಒಂದ್ಸಲ ನಾನು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಓದ್ಬಿಟ್ಟು ನಾನೊಂದು ಪೋಸ್ಟ್ ಕಾರ್ಡ್ ಬರ್ತಿದ್ದೆ. ಅದೇ ಪೋಸ್ಟ್ ಕಾರ್ಡ್ ಅಲ್ಲಿ ಅವ್ರು ಇನ್ನೊಂದು ಪೋಸ್ಟ್ ಕಾರ್ಡ್ ಹಾಕಿ ರಿಪ್ಲೈ ಮಾಡಿದ್ರು. ಆದ್ರೆ ಒಂದು ಅದ್ಭುತವಾದ ವ್ಯಕ್ತಿತ್ವ. ಹಾಗೆ ಪ್ರತಿನಿತ್ಯ ನನ್ನ ಫಿಲ್ಮ್ಗಳು, ನಾನು ನೋಡುವಂತ ಸೀರಿಯಲ್ಗಳು, ನಾನು ಓದುವಂತ ಪುಸ್ತಕಗಳು ಎಲ್ಲರೂ ನನ್ನ ಗೈಡೇನೆ, ನನಗೆ ಇನ್ಸ್ಪಿರೇಷನ್. ಎಲ್ಲ ಒಂದು ಸಣ್ಣ ವಿಷಯ ಬಂತಂದ್ರೆ, ಯಾವ್ದೋ ಒಂದು ಫಿಲ್ಮ್ ಬಂತು, ಇದ್ರದ್ದು ಬೆಲ್ ಬಾಟಮ್ ಅಂತ, ಅದರಲ್ಲಿ ರಾನ್ ಅವರು ಒಬ್ರು ಹೇಳ್ತಾರೆ, ಇಟ್ ಈಸ್ ನಾಟ್ ಓವರ್ ಟಿಲ್ ಇಟ್ ಈಸ್ ಓವರ್. ಸೊ ಈ ಡಿಪೆಂಡೆನ್ಸಿ ತೆಗೆದ್ಬಿಟ್ಟೆ ಅಲ್ಲೆಲ್ಲ. ಯಾರೊಬ್ರು ಮೊನ್ನೆ ಗವರ್ನರ್ ಅಂತ ಒಂದು ಫಿಲ್ಮ್ ಬಂದಿದೆ, ಯು ಟೋಲ್ಡ್ ಮಿ. ಆ ಗವರ್ನರ್ ಅಲ್ಲಿ ಒಂದು RBI ಗವರ್ನರ್ ಒಂದು ಫೇಲ್ ಆಗ್ತಾ ಇರ್ತಾನೆ. ಯಾರೋ ಆ ಡೆಪ್ಯೂಟಿ ಗವರ್ನರ್ ಇವನ್ನ ಹಂಗಸ್ತಾನೆ, ಯು ಫೇಲ್ಡ್ ಅಂತ. ಇಫ್ ಐ ಫೇಲ್, RBI ಫೇಲ್ಸ್. ಇಫ್ RBI ಫೇಲ್ಸ್, ಇಂಡಿಯಾ ಫೇಲ್ಸ್. ಐ ವಿಲ್ ನೆವರ್ ಲೆಟ್ ಇಂಡಿಯಾ ಫೇಲ್ ಅಂತ. ಆ ತಾಕತ್ತಿದೆಯಲ್ಲ, ಯಾರೋ ಒಬ್ಬರಿಗೆ ಕೆಳಗ್ ಬೀಳಿಸಲ್ಲ ಅನ್ನೋ ತಾಕತ್ತಿದೆಯಲ್ಲ, ನನ್ನ ದೇಶವನ್ನ ಎತ್ಕೊಂಡು ಹೋಗ್ತೀನಿ ಅಂತ. ಒಬ್ಬೊಬ್ಬ ಎತ್ಕೊಂಡು ಹೋಗ್ಬಿಡ್ತಾನಲ್ಲ, ಒಂದ್ ದುರಂದರ್ ಇಡೀ ದೇಶವನ್ನ ಎತ್ಕೊಂಡು ಹೋಗ್ತಾನಲ್ಲ, ಸೇವ್ ಮಾಡ್ತಾರಲ್ಲ. ಹೀಗೆ ಪ್ರತಿಯೊಂದು ಕ್ಯಾರೆಕ್ಟರ್ ನನಗೆ ಇನ್ಸ್ಪಿರೇಷನ್ ಏನೇ. ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲೂ ನಾನು ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಂಡೇ ಬರ್ತಾ ಇರ್ತೀನಿ. ಇನ್ಸ್ಪೈರ್ ಆಗ್ತೀನಿ ಅಲ್ಲಿ. ಯಾರೋ ಹೇಳ್ತಾರೆ, ಸೂಕ್ತವಾದ ಸಮಯದಲ್ಲಿ ನಂಗೆ ಬರುತ್ತೆ ಇನ್ಫಾರ್ಮೇಶನ್. ಅದು ಎಷ್ಟೊಂದು ಜನ ಯೋಗ ಮಾಡ್ತಾರೆ, ಎಷ್ಟೊಂದು ಜನ ಸಾವಿರಾರು ಪುಸ್ತಕಗಳು ಓದಿದ್ದಾರೆ, ಎಷ್ಟೊಂದು ಜನ ಲೆಕ್ಕವಿಲ್ಲದಷ್ಟು ಮೂವಿ ನೋಡ್ತೀವಿ ರಾದರ್. ಆದ್ರೆ ಅದರಿಂದನೂ ಏನಾದ್ರು ತಗೊಂಡು ಅದನ್ನ ಜೀವನ ಅಳವಡಿಸ್ಕೊಂಡು ಅದನ್ನೇ ಜೀವನದ ಭಾಗವಾಗಿಸ್ಕೊಳ್ಬಹುದು, ಹೀಗೂ ಇಷ್ಟು ಚೆನ್ನಾಗಿ ಬದುಕಬಹುದು ಅನ್ನೋದಕ್ಕೆ ನೀವೇ ಸಾಕ್ಷಿ. ಗೊತ್ತಿಲ್ಲ, ನಾನು ಇಷ್ಟು ವರ್ಷದಿಂದ ನಿಮ್ ಜೊತೆಗಿದ್ರು ಎವ್ರಿ ಟೈಮ್ ಇಟ್ ಅಮ್ಯೂಸಸ್ ಮೀ, ಹೆಂಗಿರೋದಿಕ್ ಸಾಧ್ಯ ಅಂತ. ಈವನ್ ಟಿಲ್ ದಿಸ್ ಮೊಮೆಂಟ್ ಅನ್ಸತ್ತೆ, ಹತ್ರದಲ್ಲಿದ್ದು ಏನಾದ್ರೂ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರು ತುಂಬಾ ಕಷ್ಟ ಆಗ್ತಿಲ್ಲ. ಇದಕ್ಕೆ ನನ್ನ ಸೋದರ ಮಾವ, ನನ್ನ ತಾಯಿಯ ಅಣ್ಣ ಲಕ್ಷ್ಮಣ್ ಅಂತ, ಅವ್ರ ಕಾರಣ ನನಗೆ. ಅವ್ರು ಪ್ರತಿ ಸಲ ನನ್ನೆಲ್ಲ ಕೂಡಿಸ್ಕೊಂಡು ಹೇಳೋರು, ತುಂಬಾ ಓದ್ಬೇಡ ಕಣ, ಸ್ವಲ್ಪ ಓದು, ಅರ್ಥ ಮಾಡ್ಕೊ, ಅಳವಡಿಸು. ಇವತ್ ನಾನು ಏನ್ ತರ್ತಾ ಇದ್ದೀನಿ, ರೀಡ್, ಅಂಡರ್ಸ್ಟ್ಯಾಂಡ್, ಇಂಪ್ಲಿಮೆಂಟ್. ನಮ್ ಸೋದರ ಮಾವ ಹೇಳ್ಕೊಟ್ಟಿದ್ದು. ಅವ್ರು ನಮ್ಮನ್ನು ಕೂಡಿಸ್ಕೊಂಡು ಹೇಳೋರು ತುಂಬಾ ಓದೋ ಅವಶ್ಯಕತೆ ಇಲ್ಲ. ಏನ್ ನೀನ್ ತುಂಬಾ ಮಾರ್ಕ್ಸ್ ತಗೊಂಡ ತಕ್ಷಣ ಕಿರೀಟ ಬಂದ್ಬಿಡುತ್ತ? ಏನಿಲ್ಲ, ಒಂದ್ ಪೊಸಿಷನ್ ಸಿಗ್ಬೋದು, ನೀನ್ ಒಂದ್ ಸ್ವಲ್ಪ ದಿನ ಹೈಪ್ ಇರ್ಬೋದು ಅಷ್ಟೇ. ಆದ್ರೆ ನಿಂಗೆ ಅರ್ಥ ಆಗಿದ್ಯಾ, ನೀ ಏನ್ ಓದಿದ್ಯಾ ನಿಂಗೆ ಅರ್ಥ ಆಗಿದ್ರೆ, ಅದು ಅಳವಡಿಸ್ಕೊಂಡಿದ್ರೆ ದಟ್ ಈಸ್ ಯುವರ್ ನಾಲೆಡ್ಜ್ ಅಂತ. ಸೊ ಇದನ್ನೇ ನಾನು ಅಳವಡಿಸ್ಕೋತಾ ಇರೋದು. ಹಾಗೆ ನನ್ ಸುತ್ತ ಇದ್ದಂತ ನನ್ನ ಪರಿವಾರ, ನನ್ನ ಇನ್ನೊಬ್ರು ಅವರ ತಮ್ಮ ಇಮ್ಮಿಡಿಯೇಟ್ ಧೈರ್ಯ ಹೇಳ್ಕೊಟ್ರು ನಂಗೆ. ಏನಾದ್ರು ಪ್ರಾಬ್ಲಮ್ ಅಂತಂದ್ರೆ ಅವ್ರ ಹತ್ರ ಹೋದ್ರೆ ಅಷ್ಟೇ ತಾನೇ ಬಿಡ ನಾನು ಇದೀನಿ ಅನ್ನೋರು. ಆರಗೆನ್ಸ್, ಆ ಆರಗೆನ್ಸ್ ಬೇಕು ಬದುಕೋಕೆ. ಎಲ್ಲ ಯೋಗದವ್ರನ್ನ ನೋಡಿದ್ದೀರಿ. ಮೆಜಾರಿಟಿ ಯೋಗ ಅಂತಂದ್ರೆ ಶಾಂತಿ ಮಂತ್ರ. ನಾನ್ ಶಾಂತಿ ಮಂತ್ರ ಹೇಳ್ಕೊಡಕ್ ಹೊರಟಿಲ್ಲ, ಶಕ್ತಿ ಮಂತ್ರ ಹೇಳ್ಕೊಡಕ್ ಹೊರಟಿದ್ದೀನಿ. ತಾಕತ್ ಬರ್ಬೇಕು. ಯೋಗ ಮಾಡ್ತಾ ಇದ್ದೀನಿ ಅಂದ್ರೆ ತಾಕತ್ ಆಗ್ಬೇಕು. ಅದು ಮೈ ಮನಸ್ಸು ಎಲ್ಲ ತಾಕತ್ತಿಗೆ ಬರ್ಬೇಕು. ಆ ತಾಕತ್ತನ್ನ ಪ್ರೊಡ್ಯೂಸ್ ಮಾಡ್ಬೇಕು. ಎರಡು ತರ, ನೆಗೆಟಿವ್ ಆಗು ಮಾಡ್ಬೋದು, ಪಾಸಿಟಿವ್ ಆಗು ಮಾಡ್ಬೋದು. ನಾನ್ ಪಾಸಿಟಿವ್ ಆಗಿ ತಗೊಂಡಿದ್ದೀನಿ ಅಷ್ಟೇ. ಇದು ತಾಕತ್. ಯೋಗ ಈಸ್ ತಾಕತ್, ಯೋಗ ಈಸ್ ಸ್ಟ್ರೆಂತ್, ಯೋಗ ಈಸ್ ನಾಟ್ ವೀಕ್ನೆಸ್. ಯೋಗ ಶಾಂತಿ ಮಂತ್ರ ಅಲ್ಲ.
ಸಾಮಾನ್ಯವಾಗಿ ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂತ ಹೇಳಿದ್ರೆ ಒಂದು ಪೇಟ್ರಿಯಾಟಿಸಮ್, ದೇಶದ ಮೇಲೆ ಅಭಿಮಾನ ಇದ್ದಾಗ ಆ ದಿನಕ್ಕೆ ಒಂದು ಅರ್ಥ ಅನ್ನೋ ತರ ಅನ್ಕೊಳ್ತೀವಿ. ಬಟ್ ಇವತ್ತು ನೀವು ಕೊಡ್ತಾ ಇರೋ ಡೆಫಿನಿಷನ್ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅಲ್ಲೇ ಬಂದ್ಬಿಡುತ್ತೆ. ದೇಶ ಪ್ರೇಮ ಆಗ್ಲಿ, ಸ್ವಾಭಿಮಾನ ಆಗ್ಲಿ, ಅಭಿಮಾನ ಆಗ್ಲಿ, ಎಲ್ಲ ಒಂದು ಚೈನ್ ಲಿಂಕ್ ಅಂತ ಅನ್ನಿಸ್ತಾ ಇದೆ. ನಾನ್ ಚೆನ್ನಾಗಿದ್ದೀನಿ, ನನಗ್ ಶಕ್ತಿ ಜಾಸ್ತಿ ಆಗಿದೆ, ನನ್ ಮನೆ ನಾನ್ ಚೆನ್ನಾಗಿ ನೋಡ್ಕೊಳಲ್ವಾ? ನನ್ ಮನೆ ನೋಡ್ಕೊಳ್ಳೋ ಅಷ್ಟು ತಾಕತ್ ಬಂದಿದೆ, ನನ್ನ ಪರಿವಾರವನ್ನು, ದೊಡ್ಡ ಪರಿವಾರವನ್ನು ನೋಡ್ಕೊಳ್ಳೋ ತಾಕತ್ ಬರುತ್ತಲ್ವಾ? ಓನರ್ಶಿಪ್ ಬಂದ್ಬಿಡುತ್ತಲ್ವಾ? ನನ್ನ ಆರ್ಗನೈಸೇಷನ್ ಯಾವತ್ತು ಯಾರನ್ನ ಬಿಟ್ಕೊಟ್ಟಿಲ್ಲ. ನನ್ನ ಆರ್ಗನೈಸೇಷನ್ ಬಿಟ್ಕೊಟ್ಟಿಲ್ಲ ಅಂದ್ರೆ ನನ್ಗೆ ಲೊಕ್ಯಾಲಿಟಿ, ನನ್ನ ಊರನ್ನ ಬಿಟ್ಕೊಡ್ತೀನ ನಾನು. ಸೊ ಇದು ತಾಕತ್. ಪ್ರತಿನಿತ್ಯ ನಾವು ಕೆಲಸ ಮಾಡೋದು ಈ ತಾಕತ್ ಸಂಪಾದನೆಗೆ. ಇಲ್ಲೇನೋ ಎಲ್ಲರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವ ಅಂದ್ರೆ ಇಲ್ಲ, ಅದನ್ನ ನಡೆಸುವ ತಾಕತ್ ಬಂದಿದೆ, ಸಮಾಜವನ್ನ ನಡೆಸುವ ತಾಕತ್ ಬಂದಿದೆ. ಅದ್ ಹೆಂಗ್ ಸಾಧ್ಯ ಅಂದ್ರೆ ನನಗೆ ಯೋಗದಿಂದ ಬಂದಿದೆ. ಎವ್ರಿ ಡೇ ನಂಗೊಂದ್ 2-3 ಗಂಟೆಗಳ ನನ್ನ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಬೆಳಗ್ಗೆ 5 ಗಂಟೆ 4 ಗಂಟೆಗೆ ಶುರು ಆದ್ರೆ 8 ಗಂಟೆವರೆಗೂ ನಾನು ಇನ್ವೆಸ್ಟ್ಮೆಂಟ್ ಆನ್ ಮೈಸೆಲ್ಫ್ ಇರುತ್ತೆ. ದೇಹಕ್ಕೆ ಒಂದ್ ಸ್ವಲ್ಪ, ಮನಸ್ಸಿಗೆ ಒಂದ್ ಸ್ವಲ್ಪ, ಎನರ್ಜೀಸ್ ಒಂದ್ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೋತೀನಿ. ಇಷ್ಟು ಕೆಲಸ ತಗೊಳ್ಳೋದು ಹೇಗಪ್ಪ, ಈಗೇನೋ ಒಂದಷ್ಟು ಕೆಲಸ ಮಾಡಿದ್ದೀನಿ, ಇದರ 50 ಪಟ್ಟು ಕೆಲಸ ಮಾಡ್ಲಿಕ್ಕೆ ತಾಕತ್ತಿದೆ ಅಂತ ನಂಗೆ ಅನ್ಸುತ್ತೆ. ತಗೋತೀವಿ. ಎಲ್ಲವೂ ವ್ಯಾಪಾರವೇ ಅಲ್ಲ, ಎಲ್ಲವೂ ದುಡ್ಡೇ ಅಲ್ಲ. ಅಂದ್ರೆ ನಾವು ಚೆನ್ನಾಗಿರುವಾಗ ಇನ್ಯಾವುದೋ ಒಂದು ವ್ಯವಸ್ಥೆ ಚೆನ್ನಾಗಿಲ್ದೇ ಇರುವಾಗ ಆ ಚೆನ್ನಾಗಿಲ್ದೇ ಇರುವ ವ್ಯವಸ್ಥೆಯನ್ನ ಎತ್ತಿ ಹಿಡಿಯೋದು, ಅದನ್ನ ಚೆನ್ನಾಗಿ ಮಾಡುವಂಥದ್ದು ನಮ್ ಡ್ಯೂಟಿ. ಕಾರ್ ಇದ್ಮೇಲೆ 4 ಜನ ಕೂಡಿಸ್ಕೊಂಡು ಹೋದ್ರೆ ಮಾತ್ರ ಕಾರ್ಗೆ ವ್ಯಾಲ್ಯೂ. ದೊಡ್ಡ ಮನೆ ಇದ್ಮೇಲೆ 4 ಜನ ರಿಲೇಟಿವ್ಸ್ ಬಂದು ಇಳ್ಕೊಂಡಾಗ ಮಾತ್ರ ನಮ್ಗೆ ವ್ಯಾಲ್ಯೂ. ಆ ಮನೆಗೆ ವ್ಯಾಲ್ಯೂ ಇಲ್ದಿರ ಮನೆಗೆ ವ್ಯಾಲ್ಯೂ ಇಲ್ಲ. ಬಿಕೋ ಅನ್ನೋಂಥ ಬೂತ್ ಬಂಗ್ಲೆಗಳು ನಮಗ್ ಬೇಡ. ಆ ಮನೆಯಲ್ಲಿ ಎನರ್ಜೀಸ್ ಇರ್ಬೇಕು. ಯಾವಾಗಂದ್ರೂ ಎಲ್ಲರೂ ಬಂದು ಹೋಗ್ತಾ ಇರ್ಬೇಕು. ಸಮಸ್ಯೆ ಆಗತ್ತೆ, ಒಂದ್ ಸ್ವಲ್ಪ ಖರ್ಚಾಗತ್ತೆ, ಒಂದ್ ಸ್ವಲ್ಪ ಸ್ಟ್ರೈನ್ ಆಗತ್ತೆ, ಆದ್ರೆ ತಾಕತ್ ಬರೋದೇ ನಾವು 4 ಜನರ ಜೊತೆಲಿದ್ದಾಗ. ಇದೆಲ್ಲವೂ ಸೇರಿ ವಿ ಆರ್ ಡಿಪೆಂಡೆಂಟ್ ಟು ಸಮ್ ಎಕ್ಸ್ಟೆಂಟ್. ಮೋಸ್ಟ್ ಆಫ್ ದಿ ಎಕ್ಸ್ಟೆಂಟ್ ವಿ ಶುಡ್ ಬಿ ಇಂಡಿಪೆಂಡೆಂಟ್. ಡಿಸಿಷನ್, ಕಾಫಿ ಕೊಡ್ಲಾ, ಟೀ ಕೊಡ್ಲಾ ಅಂದ್ರೆ ನಿಂಗೇನ್ ಬರುತ್ತೋ ಅದನ್ನ ಕೊಡು ಅಂದ್ರೆ ನಾನು ಡಿಪೆಂಡೆಂಟ್ ನಿಮ್ ಮೇಲೆ. ನಾನ್ ಕೇಳ್ಬೇಕು, ನಂಗೆ ಕಾಫಿ ಕೊಡು ಅಂತ, ಅರ್ಧ ಲೋಟ ಕೊಡು, ಶುಗರ್ ಇಲ್ದೆ ಕೊಡು, ಇದನ್ನ ಕೇಳ್ಬೇಕು. ಈ ಕೇಳುವ ಫ್ರೀಡಮ್ ನಮಗ್ ಬೇಡವಾ? ಹೋಟ್ಲಿಗೆ ಹೋಗ್ತೀವಿ, ನಾವೇ ದುಡ್ಡು ಕೊಡೋದು, ಏನಿದೆಯಪ್ಪ ಅಂತ ಕೇಳ್ತೀವಿ, ದೋಸೆ ಅದು ಇದು, ನಿಂಗೇನ್ ಇಷ್ಟ ಬರುತ್ತೋ ಅದನ್ನ ಕೊಡು ಅಂದ್ಬಿಟ್ರೆ ಇಂಡಿಪೆಂಡೆನ್ಸಿ ಇದೆಯಾ ಅಲ್ಲಿ? ಸೊ ನಾವು ಯಾವ ಡೆಸಿಷನ್ಸ್ ತಗೋತಾ ಇರ್ತೀವಿ, ಇಂಡಿಪೆಂಡೆಂಟ್ ಡಿಸಿಷನ್ಸ್ ಆಗ್ಬೇಕು. ನಂದೊಂದು ಸತ್ಯಕಾಮರದೊಂದು ಸೂತ್ರ ಯಾವಾಗ್ಲೂ ಹೇಳ್ತೀನಿ, ವೇಗ, ನಿರ್ಭಯತೆ, ಸ್ವತಂತ್ರ. ವೇಗವಾಗಿ ನಾನು ಏನ್ ಯೋಚನೆ ಮಾಡ್ತೀನಿ 1 ನಿಮಿಷದಲ್ಲಿ ನಾನು ಡಿಸಿಷನ್ ಕೊಡ್ಬೇಕು. ಅದು ಸ್ವತಂತ್ರವಾಗಿ ಕೊಡ್ಬೇಕು, ನಿರ್ಭಯವಾಗಿ ಕೊಡ್ಬೇಕು. ಎಲ್ಲಾ ಡಿಸಿಷನ್ಸ್ ಹೀಗೆ ತಗೊಂತಾ ಬಂತಂದ್ರೆ ಯಾಕೆ ಸಕ್ಸಸ್ ಸಿಗಲ್ಲ? ಭಾರತ ಹೀಗೆ ಇಂಡಿಸಿಸಿವ್ನೆಸ್ ಕೋಟ್ಯಾಂತರ ಜನ ಇದ್ರೆ ಅದ್ರಲ್ಲಿ ಲಕ್ಷಾಂತರ ಜನ ಡಿಸಿಸಿವ್ನೆಸ್ ಇದ್ದಾರೆ. ಅವರವರ ತಗೊಳ್ಳುವ ರಿಸ್ಕ್ ಅಲ್ಲಿ ಎಷ್ಟು ಆರ್ಗನೈಸೇಷನ್ಸ್ ಬೆಳೆದಿದೆ. ಅಬ್ದುಲ್ ಕಲಾಂ ಒಂದು ಡಿಸಿಷನ್ ತಗೋತಾರೆ, ವಾಜಪೇಯಿ ಒಂದು ಡಿಸಿಷನ್ ತಗೋತಾರೆ, ಯಾರ್ಯಾರು ಒಬ್ಬೊಬ್ರು ಒಂದು ಡಿಸಿಷನ್ ತಗೋತಾರೆ. ಅದರ ಪ್ರತಿ ಡಿಸಿಷನ್ ದೇಶವನ್ನ ಎತ್ತಿದೆ. ಹಾಗಾಗಿ ಡಿಸಿಸಿವ್ನೆಸ್, ನಿರ್ಭಯವಾಗಿ ಸ್ವತಂತ್ರವಾಗಿ ಡಿಸಿಷನ್ಸ್ ಯಾವ್ದು ತಗೋತೀವಿ, ಎಷ್ಟು ತಗೋತೀವಿ, ದಟ್ ಈಸ್ ಇಂಡಿಪೆಂಡೆನ್ಸ್. ಪ್ರತಿನಿತ್ಯ ಇಂಡಿಪೆಂಡೆನ್ಸ್ ಡೇ ಹಾಕ್ಬೇಕು ನಂಗೆ, ವರ್ಷದಲ್ಲಿ ಒಂದಿನ. ಎವ್ರಿ ಮೊಮೆಂಟ್ ಈಸ್ ಇಂಡಿಪೆಂಡೆನ್ಸ್ ಫಾರ್ ಮೀ. ಯು ಇಗ್ನೈಟೆಡ್ ವಿತ್ ಯುವರ್ ವರ್ಡ್ಸ್, ಐ ಮಸ್ಟ್ ಸೇ ದಟ್. ಯಾಕೆ ಎಲ್ಲರೂ ಅಪ್ಪಾಜಿ, ಗುರುಗಳು ಅಂತೆಲ್ಲ ಹೇಳ್ತಾರೆ, ಯಾಕಷ್ಟು ಅಡ್ಮೈರ್ ಮಾಡ್ತಾರೆ, ಯಾಕಷ್ಟು ಕಾಮೆಂಟ್ಸು, ಮೇಲ್ಸು, ಕಾಲ್ಸು, ವಾಟ್ಸ್ಆ್ಯಪ್ಸು? ಏನಕ್ಕೆ ಅಂದ್ರೆ ಅವ್ರಿಗೆ ನೀವು ಹೇಳುವ ರೀತಿ, ನೀವು ಬದುಕ್ತಾ ಇರೋ ರೀತಿ ನಾನೂ ಬದುಕಬೇಕು ಅನ್ನೋ ಆಸೆ. ಎಷ್ಟೊಂದು ಜನಕ್ಕೆ ಇನ್ನೊಂದು ಮಾತು ಹೇಳಬೇಕು, ತುಂಬಾ ಜನ ನಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಬರೀ ಕನ್ನಡಗೆ ಯಾಕೆ ರೆಸ್ಟ್ರಿಕ್ಟ್ ಮಾಡಿದ್ದೀರಾ, ಇದನ್ನ ಇಂಗ್ಲೀಷಲ್ಲಿ ಮಾಡಿದ್ರೆ ಅದೊಂದು ಯೂನಿವರ್ಸಲ್ ಲ್ಯಾಂಗ್ವೇಜ್, ಇನ್ನೊಂದು ಸ್ವಲ್ಪ ಜನಕ್ಕೆ, ಇನ್ನೂ ತುಂಬಾ ಜನಕ್ಕೆ ಇದು ರೀಚ್ ಆಗಬೇಕಾಗಿದೆ ಅಂತ. ಹಾಗಾಗಿ ನಿಮ್ಮ ಪರ್ಮಿಷನ್ ಒಂದಿಗೆ ನಮ್ಮ ಆಡಿಯನ್ಸ್ಗೆ ಹೇಳ್ತೀನಿ, ವಿ ಆರ್ ಕಮಿಂಗ್ ಅಪ್ ವಿತ್ ಇಂಗ್ಲಿಷ್ ಸೀರೀಸ್ ಆಲ್ಸೋ. ಅದು ವೇ ಆಫ್ ಲಿವಿಂಗ್. ಹೌದು, ಯೋಗಾತ್ಮ ಶ್ರೀಹರಿ ಹೇಗೆ ಬದುಕ್ತಾರೆ, ಅವ್ರಂಗ ಆಗ್ಬೇಕಂದ್ರೆ ಅವ್ರ ರೀತಿ ಬದುಕಬೇಕು ಅಂದ್ರೆ ಹೇಗೆ ಸಾಧ್ಯ ಆಯ್ತು ಅನ್ನುವ ಸೀಕ್ರೆಟ್ ನ ರಿವೀಲ್ ಮಾಡುವ ಸೀರೀಸ್ ಇನ್ ಇಂಗ್ಲಿಷ್ ಪರ್ಟಿಕ್ಯುಲರ್ ಆಗಿ. ಅದು ನಂಗೆ ಇಂಗ್ಲಿಷ್ ಫ್ಲೂಯೆನ್ಸಿ ಇಲ್ವೇ, ನನ್ನ ಮಾತೃಭಾಷೆ ಮೇಲೆ ನಂಗೆ ಹಿಡಿತಾ ಇದೆ. ದಟ್ಸ್ ಓಕೆ, ನನ್ಗೂ ಬರಲ್ಲ ಇಂಗ್ಲಿಷ್. ನಾವಿಬ್ರು ಎಕ್ಸ್ಪೆರಿಮೆಂಟ್ ಮಾಡೋಣ, ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅವ್ರ ಅದರ ವಿಚಾರನ ಮಾತ್ರ ತಗೊಳ್ತಾರೆ. ಐ ಹೋಪ್ ನಮ್ಮ ಆಡಿಯನ್ಸ್ ಆರ್ ಓಕೆ ವಿತ್ ಅವರ್ ಬಟ್ಲರ್ ಇಂಗ್ಲಿಷ್. ಮಾಡೋಣ. ಬಟ್ ನಂಗೆ ಈ ಚಾನಲ್ ಶುರು ಆದ್ಮೇಲೆ, ನಾವು ಮಾಡಕ್ ಶುರು ಆದ್ಮೇಲೆ ಆ ಕಾಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಜನನ ಇಗ್ನೈಟ್ ಮಾಡ್ಬೋದು, ಎಷ್ಟು ಜನರ ಲೈಫ್ ಚೇಂಜ್ ಮಾಡ್ಬೋದಪ್ಪ ಅಂತ ಅನ್ಸುತ್ತೆ. ಥ್ಯಾಂಕ್ಸ್ ಟು ಯು, ಥ್ಯಾಂಕ್ಸ್ ಟು ಯುವರ್ ಚಾನಲ್.
ಇಲ್ಲದೆ ಇದ್ರೆ ಬಹುಶಃ ನಾವು ಇಗ್ನೈಟ್ ಮಾಡಕ್ಕೋ ಅಥವಾ ನಮ್ಗೆ ಗೊತ್ತಿರುವಂತಹ ಗುಡ್ಸ್ ಅಂಡ್ ಬ್ಯಾಡ್ ಶೇರ್ ಮಾಡಕ್ ಆಗೋದೇ ಇಲ್ಲ. ಇನ್ ಯಾವ ಪ್ಲಾಟ್ಫಾರ್ಮು ಇಲ್ಲ. ಇನ್ ಯಾರಾದ್ರು ಹೇಳಿದ್ರೆ ಯಾರಾದ್ರು ಸಿಕ್ಕಿದಾಗ ಒಂದು ಕಾಫಿ ಟೈಮಲ್ಲೋ ಟೀ ಟೈಮಲ್ಲೋ ನಾವು ಮಾತಾಡ್ತೀವಿ ಅಷ್ಟೇ. ಅದು ಥ್ಯಾಂಕ್ಸ್ ಟು ಯುವರ್ ಪ್ಲಾಟ್ಫಾರ್ಮ್. ಥ್ಯಾಂಕ್ಸ್ ನನಗಲ್ಲ, ಆಡಿಯನ್ಸ್ಗೆ. ವಿ ಆರ್ ಜಸ್ಟ್ ಅ ಬ್ರಿಡ್ಜ್. ಇನ್ಕ್ಲೂಡಿಂಗ್ ಯು ಆಡಿಯನ್ಸ್. ಥ್ಯಾಂಕ್ ಯು. ನನ್ನದೇ ದೊಡ್ಡ ಪರಿವಾರ ಅಂತ ಅನ್ಸುತ್ತೆ ಇವತ್ತು. ಪ್ರತಿಯೊಬ್ರು ಅವ್ರು ಹಾಕೋದು ಆ ಪ್ರೀತಿ, ಆ ವಿಶ್ವಾಸಗಳು, ರಿವರ್ಸ್ ವಿಶ್ವಾಸ ನಾನ್ ಕೊಡ್ಬೇಕಲ್ಲ. ಅದಕ್ಕೆ ಹೊಸ ಸೀರೀಸ್ ಮಾಡೋಣ ಇನ್ ಇಂಗ್ಲಿಷ್, ಸೊ ದಟ್ ವಿ ರೀಚ್ ಮೋರ್ ಪೀಪಲ್. ಥ್ಯಾಂಕ್ ಯು ವೆರಿ ಮಚ್. ಇಂಡಿಪೆಂಡೆನ್ಸ್ ಡೇಗೆ ಒಂಥರ ದ ಪರ್ಫೆಕ್ಟ್ ಡೆಫಿನೇಷನ್ ಅನ್ನಿಸ್ತು ಫಾರ್ ಮೇಕಿಂಗ್ ಅವರ್ ಲೈಫ್ಸ್ ಬೆಟರ್ ಎವ್ರಿ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.